ಶಿವಮೊಗ್ಗ ನಗರದ ನಗರಾಭಿವೃದ್ಧಿ ಪ್ರಾಧಿಕಾರ ಕಚೇರಿಯ ಪಕ್ಕದಲ್ಲಿ ಸುಮಾರು 40 ವರ್ಷಗಳಿಂದ ಸಾರ್ವಜನಿಕ ಬಳಕೆಗಿದ್ದಂಥ ರಸ್ತೆ ವಿನೋದ್ ನಗರ 2ನೇ ಹಂತದ ಬಡಾವಣೆ ನಿರ್ಮಾಣದಲ್ಲಿ ಅಧಿಕೃತವಾದ 30 ಅಡಿ ರಸ್ತೆ. ಮಹಾನಗರ ಯೋಜನೆಗಳು 15 ವರ್ಷಗಳಿಗೊಮ್ಮೆ ಬಂದಿದೆ. 2030, 2012 ಮತ್ತು ಅದಕ್ಕಿಂತ ಪೂರ್ವದಲ್ಲಿ ಬಂದಂಥ ಎಲ್ಲ ಮಹಾನಗರ ಯೋಜನೆಯಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರವೇ ತೋರಿಸಿರುವಂಥ ರಸ್ತೆ. ಇದನ್ನು ಸರ್ಕಾರ ನೋಟಿಫೈ ಮಾಡಿ ದೃಢೀಕರಿಸಿದೆ. ಅಂತಹ ರಸ್ತೆಯಲ್ಲಿ ಪಾಲಿಕೆಯಿಂದ ಯಾವುದೇ ಲೈಸೆನ್ಸ್ ಅನ್ನು ತೆಗೆದುಕೊಳ್ಳದೆ ನಗರಾಭಿವೃದ್ಧಿ ಪ್ರಾಧಿಕಾರ ನೌಕರರ ವಾಹನ ನಿಲುಗಡೆಗೆ ಅನಧಿಕೃತ ಶೆಡ್ ಅನ್ನು ನಿರ್ಮಾಣ ಮಾಡಿದೆ. ಅಧಿಕೃತ ರಸ್ತೆಯಲ್ಲಿ ಅನಧಿಕೃತ ಕಟ್ಟಡ ನಿರ್ಮಾಣ, ಶೆಡ್ ನಿರ್ಮಾಣ, ಇದನ್ನ ತೆರವುಗೊಳಿಸೋದಕ್ಕೆ ಹೆಚ್ಚು ಕಡಿಮೆ ಕಳೆದ 2 ತಿಂಗಳು 3 ತಿಂಗಳಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ, ಮನವಿ ಕೊಟ್ಟಿದ್ದೀವಿ. ಇದು ಯಾವುದಕ್ಕೂ ಫಲ ಕೊಡದೇ ಇರೋದ್ರಿಂದ, ಹಾಗೆ ಪಾಲಿಕೆ 2 ನೋಟಿಸ್ ಕೊಟ್ಟು ಸಹ ಕಣ್ಣು ಮುಚ್ಚಿ ಕುಳಿತುಕೊಂಡಿದ್ದರಿಂದ ಇದನ್ನ ತೆರವುಗೊಳಿಸಬೇಕಾದಂತ ಕೆಲಸ ಕರ್ತವ್ಯ ಪಾಲಿಕೆಗೆ ಆಗಿರೋದ್ರಿಂದ ಈ ಒಂದು ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನ ಕಳೆದ 7 ದಿವಸದ ಹಿಂದೆ ಘೋಷಣೆ ಮಾಡಿದ್ವಿ. 7 ದಿವಸಗಳ ಗಡುವನ್ನ ಪಾಲಿಕೆಗೆ ನೀಡಿದ್ವಿ. 7 ದಿವಸದೊಳಗೆ ನೀವು ಈ ಅನಧಿಕೃತ ಶೆಡ್ ಅನ್ನು ತೆರವುಗೊಳಿಸಬೇಕು, ರಸ್ತೆಯನ್ನ ಸಾರ್ವಜನಿಕರಿಗೆ ಬಿಡುಗಡೆ ಮಾಡಬೇಕು ಅಂತ ಪಾಲಿಕೆ, ಜಿಲ್ಲಾಡಳಿತ ಮತ್ತೆ ಸುಳ್ಳ 3 ಇಲಾಖೆಗಳ ದಿವ್ಯ ನಿರ್ಲಕ್ಷ್ಯದಿಂದ 1 ವಾರದ ಗಡುವಿನಲ್ಲಿ ಏನು ಕೆಲಸ ಮಾಡಿಲ್ಲ. ಹಾಗಾಗಿ ಅತ್ಯಂತ ನೋವಿನಿಂದ ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದೀವಿ. ಈಗ ಸಮಯ 9 ಗಂಟೆ. ಇವರ ನಿರ್ಲಕ್ಷ್ಯ, ತಾತ್ಸಾರ ಮತ್ತೆ ಕಾನೂನು ಬಾಹಿರ ನಿರ್ಮಾಣ, ಲೈಸೆನ್ಸ್ ಇಲ್ಲದೆ ನಿರ್ಮಾಣ ಆಗಿದ್ರು ಸಹ ಇದನ್ನ ತೆರವುಗೊಳಿಸೇ ಇರುವುದು ಇವತ್ತು ನಮ್ಮ ಅಹೋರಾತ್ರಿ ಧರಣಿಗೆ ಕಾರಣ. ರಸ್ತೆಯ ಪಕ್ಕದಲ್ಲಿ ಸುಳ್ಳ ಎದುರಿಗೆ ಇವತ್ತು ರಾತ್ರಿಯಿಂದ ಕಳಿತಾ ಇದ್ದೀವಿ. ನಾಳೆ ತೀರ್ಮಾನ ಬರೆದೇ ಬಂದ್ರೆ ನಮ್ಮ ಹೋರಾಟ ಇನ್ನಷ್ಟು ತೀವ್ರ ರೂಪಕ್ಕೆ ತೆಗೆದುಕೊಳ್ಳುತ್ತೆ ಅಂತಕ್ಕಂಥ ಕಠಿಣವಾದ ಸೂಚನೆಯನ್ನ ಅಧಿಕಾರಿಗಳಿಗೆ ಈ ಮೂಲಕ ನೀಡ್ತಾ ಇದ್ದೀವಿ.